ದಿ ಜನತಾ ಕೋಆಪ್ ಕ್ರೆಡಿಟ್ ಸೊಸೈಟಿ ಸಂಘದ ಠೇವು 209 ಕೋಟಿ ರೂಪಾಯಿ ಇದ್ದು, ಸಂಸ್ಥೆಯು ಏರಿಕೆ ಮಟ್ಟವನ್ನು ಕಾಯ್ದುಕೊಂಡು ಬಂದಿದೆ. ಈ ವರ್ಷದಲ್ಲಿ ಸಂಘವು 3,28 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಶೇಕಡಾ 10ರಂತೆ ಲಾಭಾಂಶ ನೀಡಲು ಉದ್ದೇಶಿಸಿದೆ ಎಂದು ಸಂಘದ ಅಧ್ಯಕ್ಷ, ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಹೇಳಿದರು. ಅವರು ಮಂಗಳವಾರ ಪಟ್ಟಣದ ಮುಳುಗಿಕೋಣ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡಿ, 40 ವರ್ಷಗಳ ಹಿಂದೆ ಮಾಜಿ ಶಾಸಕ ಡಾಕ್ಟರ್ ಚಿತ್ತರಂಜನ್ ಮತ್ತು ಕೆಲವು ಹಿರಿಯರು ಸ್ಥಾಪಿಸಿದ ಈ ಸಂಘ ಇಂದು ಆರ್ಥಿಕ ಅವಶ್ಯಕತೆ ಪೂರೈಸುವ ಸದೃಢ ಸಂಸ್ಥೆಯಾಗಿದೆ. ಇದಕ್ಕೆ ಸಂಘದ ಸದಸ್ಯರ ಮತ್ತು ಠೇವುದಾರರ ಪ್ರೋತ್ಸಾಹ ಹಾಗೂ ನಮ್ಮ ಸಂಘದ ಮೇಲಿರುವ ದೃಢ ವಿಶ್ವಾಸವೇ ಕಾರಣವಾಗಿದೆ. ಸಂಘದಲ್ಲಿ ವಿವಿಧ ಠೇವಣಿ ಯೋಜನೆಗಳಿದ್ದು, ತಮ್ಮ ಹಣವನ್ನು ಈ ಯೋಜನೆಗಳಲ್ಲಿ ತೊಡಗಿಸಿ ಲಾಭ ಪಡೆಯಬಹುದು. ವರ್ಷದ ಆರಂಭಕ್ಕೆ ಸಂಘದಲ್ಲಿ 32,876 ಷೇರುದಾರ ಸದಸ್ಯರಿದ್ದು, ಒಟ್ಟು ಸದಸ್ಯರ ಸಂಖ್ಯೆ 33,991 ಇದೆ. ಸಂಘದ ಷೇರು ಬಂಡವಾಳ 11 ಕೋಟಿ 30 ಲಕ್ಷ ರೂಪಾಯಿ ಇದ್ದು, ಸಂಘವು ಪ್ರತಿ ವರ್ಷ ತಾನು ಗಳಿಸಿದ ಲಾಭಾಂಶದಲ್ಲಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಬರುವ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಹಾಗೂ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೂ ಧನ ಸಹಾಯ ಮಾಡಿದ್ದಲ್ಲದೆ, ಮನೆ ಮತ್ತು ಆಸ್ತಿಗಳನ್ನು ಕಳೆದುಕೊಂಡ ಸದಸ್ಯರಿಗೂ, ಬಡ ಜನತೆಗೂ ಹಾಗೂ ಮಾರಕ ರೋಗಗಳಿಂದ ಪೀಡಿತರಾದ ಬಡ ಜನರಿಗೂ ಅವರ ಚಿಕಿತ್ಸೆಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯ ಈವರೆಗೂ ಮಾಡುತ್ತಾ ಬಂದಿದೆ. ಕೆಲವು ಸಾರ್ವಜನಿಕ ಚಟುವಟಿಕೆಗಳಿಗೂ, ಕ್ರೀಡೆ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರಗಳಿಗೂ, ಕೆಲವು ಸಹಕಾರಿ ಆಸ್ಪತ್ರೆಗಳಿಗೂ ವಸ್ತು ರೂಪದಲ್ಲಿ ಧನ ಸಹಾಯ ಮಾಡಿದೆ. ಸಂಘವು ಈಗಾಗಲೇ 17 ಶಾಖೆಗಳನ್ನು ಹೊಂದಿದ್ದು, ಈ ವರ್ಷದಲ್ಲಿ ಸಂಘವು ಲಾಭದಲ್ಲಿ ಮುನ್ನಡೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಪರಮೇಶ್ವರ್ ದೇವಾಡಿಗ, ನಾಗಪ್ಪ ಪೊಮ್ಮ ನಾಯ್ಕ್, ಕೃಷ್ಣಾ ನಾಯ್ಕ್, ಕೃಷ್ಣಾನಂದ ಪೈ, ಪರಮೇಶ್ವರ್ ನಾಯ್ಕ್, ವೆಂಕಟರಮಣ ಮೊಗೇರ್, ತಿಮ್ಮಪ್ಪ ನಾಯ್ಕ್, ರಾಮಚಂದ್ರ ಕಿಣಿ, ಅಲ್ಬರ್ಟ್ ಡಿಕೋಸ್ತಾ, ಲಕ್ಷ್ಮೀ ಮಾದೇವ್ ನಾಯ್ಕ್, ಪ್ರಕಾ ವಿನಯ್ ನಾಯ್ಕ್ ಹಾಗೂ ನೂರಾರು ಸದಸ್ಯರು ಇದ್ದರು. 27,51,775 ರೂಪಾಯಿ ಲಾಭದಲ್ಲಿದೆ ಕುಮಟಾ ಶಾಖೆ. ಟೋಟಲ್ 17 ಶಾಖೆದು ಸೇರಿ ನಾವು 3 ಕೋಟಿ ಲಾಭವನ್ನು ಮಾಡಿದ್ದೇವೆ. 3 ಕೋಟಿ 28 ಲಕ್ಷದ 3,78,772 ರೂಪಾಯಿ. ಇದು ಈ ವರ್ಷದ್ದು, ಅಂದರೆ ಹೋದ ಮಾರ್ಚ್ 31 ಒಳಗೆ. ಹಾಗಾಗಿ ಅದು ಮತ್ತೆ ಅದು ಕೊಡೋದು ಬೇಡ ಅಂದೇಳಿ ನಾವು ಎಲ್ಲ ತೀರ್ಮಾನ ಮಾಡಿದ್ರು. ಯಾವುದೇ ಶಾಖೆ ಲಾಸಲ್ಲಿ ಇಲ್ಲದೆ ಇರೋದರಿಂದ ನಾವು ಮತ್ತೆ ಲಾಸಲ್ಲಿ ಇರುವಂಥ ಸಂದರ್ಭದಲ್ಲಿ ನಾವು ಮತ್ತೆ ಶಾಖೆ ಮಾಡಲಿಲ್ಲ. ಇಲ್ಲಿ ನಾವು ಹೇಳಿದ್ದೇ ಹಾಗಾಗಿತ್ತು, ಎಲ್ಲ ಶಾಖೆ ಲಾಭಕ್ಕೆ ಬಂದರೆ ಅಗತ್ಯ ಇದ್ದರೆ ಮತ್ತೆ ಶಾಖೆ ಮಾಡ್ತೇವೆ ಅಂದರೆ ನಾವು. ಹಾಗಾಗಿ ಎಲ್ಲ ಇಡೀ ಜಿಲ್ಲೆಯಲ್ಲಿ ನಮ್ಮದು 3 ತಾಲೂಕಲ್ಲಿ ಇಲ್ಲ. ಜೊಯ್ಡಾ ಹೊರತುಪಡಿಸಿದೆ ಬಯಲು, ಹಳಿಯಾಳದಲ್ಲೂ ಇಲ್ಲ, ಮುಂಡಗೋಡದಲ್ಲೂ ಇಲ್ಲ. ಬಾಕಿ ಎಲ್ಲ ತಾಲೂಕಲ್ಲೂ 1, 2 ಇದೆ. ಮತ್ತು ಮಾಡುವಂಥದ್ದನ್ನು ಮುಂದಿನ ದಿನದಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಎಲ್ಲಿ ಮಾಡಿದರೆ ಸರಿ ಅಂದೇಳಿ ಯೋಚನೆ ಮಾಡಿ, ನಮ್ಮ ಹತ್ರ ಬಂಡವಾಳನೂ ಇದೆ ಮತ್ತು ಎಲ್ಲ ರೀತಿಯ ಎಲ್ಲ ಕಡೆಯಲ್ಲೂ ಇದ್ದರೆ ನಮಗೆ ಗ್ರಾಹಕರಿಗೂ ಅನುಕೂಲ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಈ ವರ್ಷ ಎಲ್ಲಿ ಮಾಡಿದರೆ ಸರಿ ನಾವು ಅದರ ಬಗ್ಗೆ ಭಾಳ ಯೋಚನೆ ಮಾಡಿದ್ದೇವೆ. ನಮಗೆ ಸ್ವಲ್ಪ ಕಾರವಾರ ಶಾಖೆಯಲ್ಲಿ ಸ್ವಲ್ಪ ಕಷ್ಟವೂ ಆಯಿತು. ಆದರೆ ನಮ್ಮ ಮೇಲೆ ಅಲ್ಲಿಯ ಗ್ರಾಹಕರು ಇಟ್ಟಂಥ ಪ್ರೀತಿ ವಿಶ್ವಾಸದಿಂದ ಯಾವುದೇ ರೀತಿ ವ್ಯತ್ಯಾಸ ಆಗಲಿಲ್ಲ. ಇದು ಒಂದು ಕಡೆ ಆಡಳಿತ ಮಂಡಳಿ, ಇನ್ನೊಂದು ಕಡೆ ಸಿಬ್ಬಂದಿಗಳು, ಅದು ಮತ್ತು RBI ಅಂಡರಲ್ಲಿ ಇರುವಂಥದ್ದು. ಅರ್ಬನ್ ಬ್ಯಾಂಕ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ, RBI ಅದರ ಅಧೀನದಲ್ಲಿರುವಂಥದ್ದು ಎಲ್ಲ ಅರ್ಬನ್ ಬ್ಯಾಂಕ್. ಅದೀಗ ಬೇರೆ ಬ್ಯಾಂಕಿಗೆ ಮರ್ಜ್ ಮಾಡಿ ಯಾರು ಅಲ್ಲಿ ಹಣ ಇಟ್ಟಿದ್ದಾರೆ ಅವರಿಗೆ ಕೊಡಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಗ್ರಾಹಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಇದು ಒಂದು ಕಡೆ ಆಡಳಿತ ಮಂಡಳಿ, ಇನ್ನೊಂದು ಕಡೆ ಸಿಬ್ಬಂದಿ, ಎರಡೂ ಒಟ್ಟಾದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದು ಇದೊಂದು ಉದಾಹರಣೆ. ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಿಬ್ಬಂದಿಗಳು ಇಲ್ಲ, ಆಡಳಿತ ಮಂಡಳಿಯೂ ಇಲ್ಲ.
ಅಂಥದಕ್ಕೆಲ್ಲ ಹೋಗೋದು ಇಲ್ಲ, ಮಾಡೋದಿಲ್ಲ. ನಾವು ಇಷ್ಟು ವರ್ಷ ಭಾಳ ಇಲ್ಲಿ ಏನು ಆಡಳಿತ ಮಂಡಳಿಯವರು ಕುಂತಾರೆ, ಎಲ್ಲರದ್ದು 3-4ನೇ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.